ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ವ್ಯಾಪಾರದಲ್ಲಿ ವಿಪರೀತವಾಗಿ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವ್ಯವಹಾರಗಳು ನಷ್ಟ ಆಗ್ತಾ ಇದೆ. ಹೋದ ಕಡೆ ಎಲ್ಲ ಬರೀ ನಷ್ಟವಾಗಿ ಬರ್ತಾ ಇದ್ವಿ. ನಾವು ಎಷ್ಟೇ ಮಾಡಿದ್ರೂ ಯಾವುದೇ ವ್ಯವಹಾರಗಳು ನಮಗೆ ಸಕ್ಸಸ್ ಆಗ್ತಾ ಇಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ನೊಂದಿರ್ತಕ್ಕಂಥವ್ರಿಗೆ ಈ ಒಂದು ಸಂಚಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡೋದ್ರಿಂದ ನಿಮಗೆ ಎಲ್ಲ ಥರದ ಮಾಹಿತಿ ಲಭ್ಯವಾಗ್ತದೆ. ಅರ್ಧಂಬರ್ಧ ನೋಡಿದಾಗ ಯಾವ ರೀತಿಯಲ್ಲಿ ಮಾಡಬೇಕು ಕಾರ್ಯ ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ಮೊದಲನೇದಾಗಿ ಇವತ್ತು ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂದಾಗಲೇ ಅದಕ್ಕೆ ಬಂಡವಾಳ ಸಾಲ ತೊಗೊಂಡು ಮಾಡಿರ್ತೀರೋ ಅಥವಾ ನಿಮ್ಮ ಹತ್ರ ಇಟ್ಕೊಂಡು ಮಾಡಿರ್ತೀರೋ, ಲೋನ್ ತೊಗೊಂಡಿರ್ತೀರೋ, ಇನ್ನೊಂದು ತೊಗೊಂಡಿರ್ತೀರೋ, ಮತ್ತೊಂದು ತೊಗೊಂಡಿರ್ತೀರ. ಬಟ್ ಮಾಡಿದಂತಹ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಲಿಲ್ಲ ಅಂದರೆ ಇಡೀ ಮನೆ ಮಠ ಬೀದಿಗೆ ಬರುವಂತಹ ಪರಿಸ್ಥಿತಿ. ಸೊ ಇವತ್ತು ನೀವು ಪದೇ ಪದೇ ಮಾಡ್ತಾನೆ ಇದೆ, ಒಂದಲ್ಲ ವ್ಯವಹಾರ, ಎರಡಲ್ಲ ವ್ಯವಹಾರ, ನಾನಾ ವಿಧದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾನೇ ಇದ್ದೀರಾ. ಬಟ್ ಏನೇ ವ್ಯವಹಾರಗಳು ಮಾಡಿದ್ರೂ ನಿಮಗೆ ಕೈಗತ್ತುತ್ತಾ ಇಲ್ಲ. ಯಾಕೆ? ನಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಬಟ್ ಇವತ್ತು ನಡೀತಾ ಇರ್ತಕ್ಕಂಥ ವ್ಯಾಪಾರದಲ್ಲಿ ಲಕ್ಷ್ಮಿ ಉಳಿತಾ ಇಲ್ಲ. ಜೊತೆಗೆ ಚೆನ್ನಾಗಿ ನಡೀತಿದ್ದಂತಹ ವ್ಯಾಪಾರ ಏಕಾಏಕಿ ನಿಂತೋಗಿದೆ. ಜೊತೆಗೆ ನಮ್ಮ ಎದುರುಗಡೆ ಇರೋ ಅಂಗಡಿಗೆ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ವ್ಯಾಪಾರ ಆಗ್ತಾ ಇದೆ. ಬಟ್ ಆದರೆ ನಮಗೆ ಮಾತ್ರ ಏನು ವ್ಯಾಪಾರನೇ ಆಗ್ತಾ ಇಲ್ಲ. ನನ್ನ ಜೊತೆ ಇದ್ದಂಥ ವ್ಯಕ್ತಿಗೆ ನಾನು ಕೆಲಸ ಕಲಿಸ್ಕೊಟ್ಟಿದ್ದೀನಿ, ಇವತ್ತು ಅವ್ನು ಡೆವಲಪ್ ಆಗ್ತಾ ಇದ್ದಾನೆ, ಅದೇ ಕೆಲಸ ಮಾಡ್ತಾ ಇದ್ದಾನೆ. ಬಟ್ ನಾನು ಮಾಡ್ತಾ ಇರೋ ಕೆಲಸದಲ್ಲಿ ನನಗೆ ಲಾಭ ಸಿಗ್ತಾ ಇಲ್ಲ, ನನಗೆ ಯಾವ ಗ್ರಾಹಕರು ಸಿಗ್ತಾ ಇಲ್ಲ. ಜೊತೆಗೆ ಯಾವುದೇ ಥರದ ಅವಕಾಶಗಳು ನನಗೆ ಸಿಗ್ತಾ ಇಲ್ಲ. ಸಿಕ್ಕ ಅವಕಾಶನ ನಾನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಹೀಗೆ ಇವತ್ತೊಂದು ದಿನ ಬಂಡವಾಳವನ್ನು ಹೂಡಿಸಿ ಬಂಡವಾಳವನ್ನು ತೆಗಿಯೋಕ್ಕಾಗದೆ ಇವತ್ತು ಸಾಲ ಸೂಲ ಮಾಡಿಕೊಂಡು ಎಷ್ಟೋ ಕುಟುಂಬಗಳು ನರಳಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಒಂದೊಂದು ರೂಪಾಯಿ ಖರ್ಚು ಮಾಡಬೇಕಂದ್ರೂ ಯೋಚನೆ ಮಾಡಿ ಬದುಕ್ತಾ ಇರುವಂತಹ ಪರಿಸ್ಥಿತಿ ಆಗಿದೆ. ಇವತ್ತು ಎಲ್ಲ ಕ್ಷೇತ್ರಗಳಾಗಿರ್ಬೋದು, ಇವತ್ತು ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು, ಅಥವಾ ಹೋಟೆಲ್ ಉದ್ಯಮ ಆಗಿರ್ಬೋದು, ಪಾರ್ಲರ್ಗಳಾಗಿರ್ಬೋದು, ಅಥವಾ ನಾನಾ ವಿಧದಲ್ಲಿ ಸಣ್ಣ ಒಂದು ಉದ್ಯಮದಿಂದ ಹಿಡಿದು ದೊಡ್ಡ ಉದ್ಯಮದವರೆಗೂ ಕಾರ್ಖಾನೆಗಳಾಗಿರ್ಬೋದು, ಇಂಡಸ್ಟ್ರೀಸ್ಗಳಾಗಿರ್ಬೋದು, ಯಾವುದೇ ಕಂಪನಿಗಳು, ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಾಗಿರ್ಬೋದು, ಇವತ್ತು 10 ಜನಗಳಿಗೆ ಸಾಲ, ಅಂದರೆ ವಿಶೇಷವಾಗಿ ನೌಕರಿಯಲ್ಲಿ ಅವ್ರಿಗೆ ಪಗಾರನ್ನು ಕೊಡಬೇಕು, 10 ಜನಗಳಿಗೆ ಸ್ಯಾಲ್ರಿ ಕೊಡಬೇಕು. ಇವತ್ತು ಕಂಪನಿಗೆ ಆದಾಯ ಆಗಲಿಲ್ಲ ಅಂದರೆ ಸ್ಯಾಲ್ರಿ ಹೆಂಗೆ ಕೊಡ್ತಾರೆ? ಕಂಪನಿ ನಡೆಸೋದೇ ಕಷ್ಟ ಆಗ್ತಾ ಇದೆ. ಕಂಪನಿ ನಡೆಸಲಿಕ್ಕೋಸ್ಕರ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಾಲವನ್ನು ತೆಗೆದುಕೊಂಡಿದ್ದೇವೆ. ಬ್ಯಾಂಕಿಗೆ ಪ್ರತಿ ತಿಂಗಳು ನಮಗೆ ಇನ್ಕಮ್ ಬರ್ತದೋ ಇಲ್ವೋ ಗೊತ್ತಿಲ್ಲ. ಇನ್ ಟೈಮ್ ನಾವು ಕಂಪ್ಲೀಟ್ EMI ಕಟ್ಟಲೇಬೇಕು. ಕಟ್ಟಲಿಲ್ಲ ಅಂದರೆ ಇರ್ತಕ್ಕಂಥ ಕಂಪನಿಯನ್ನು ಸೀಸ್ ಮಾಡುವಂಥ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಗಳಿರುತ್ತೆ. ಇವತ್ತು 1000 ದುಡಿಯೋನಿಗೆ 1000 ರೂಪಾಯಿದೇ ಕಷ್ಟಗಳು ಬಂದರೆ, ಲಕ್ಷ ದುಡಿಯೋನಿಗೆ ಲಕ್ಷದ್ದೇ ಕಷ್ಟ ಬರ್ತಕ್ಕಂಥದ್ದು ವೀಕ್ಷಕರೇ. ಆದರೆ ಇವತ್ತು ದುಡಿಮೆ ಅನ್ನುವಂಥದ್ದು ಇದೆಯಲ್ಲ, ದುಡಿಮೆಗೆ ಮೊದಲನೇದಾಗಿ ಶ್ರಮ. ಇವತ್ತು ಶ್ರಮ ಹೇಗೆ? ಬೆಳಗ್ಗಿಂದ ಸಂಜೆ ಗಂಟೆ ಕತ್ತೆ ಥರ ದುಡಿದು 500 ರೂಪಾಯಿ ದುಡಿಯೋಕ್ಕೂ, ಅರ್ಧ ಗಂಟೆ ಸ್ಮಾರ್ಟಾಗಿ ಯೋಚನೆ ಮಾಡಿ ಲಕ್ಷ ದುಡಿಯೋದಕ್ಕೂ ಬಹಳ ವ್ಯತ್ಯಾಸ ಇದೆ ವೀಕ್ಷಕರೇ. ಸೊ ಈ ಥರದ ಒಂದು ಸ್ಮಾರ್ಟ್ ಬಿಸ್ನೆಸ್ಗಳಾಗಿರ್ಬೋದು, ಶ್ರಮಪಟ್ಟು ಮಾಡುವಂಥ ಬಿಸ್ನೆಸ್ಗಳಾಗಿರ್ಬೋದು, ಲಾಭದಾಯಕವಾದಂತಹ ವ್ಯವಹಾರಗಳಾಗಿರ್ಬೋದು, ಯಾವುದೇ ವ್ಯವಹಾರದಲ್ಲೂ ಕೂಡ ನಿಮ್ಮ ಶ್ರಮ ಜೊತೆಗೆ ನಿಮ್ಮ ವಿವೇಚನೆ, ಅದಕ್ಕಿಂತ ಜೊತೆಗೆ ದೈವಿಕ ಬಲ ಅಂತಕ್ಕಂಥದ್ದು ಬಹಳ ಪಾತ್ರವನ್ನು ವಹಿಸ್ತಕ್ಕಂಥದ್ದಾಗಿರ್ತದೆ. ಅಂತಹ ದೈವಿಕ ಬಲಗಳನ್ನು ಇಟ್ಕೊಂಡು ಶ್ರಮದೊಟ್ಟಿಗೆ ಅದ್ಭುತವಾದಂಥ ಆಲೋಚನೆಯಲ್ಲಿ ಮುಂದೆ ಹೋದರೆ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿಯಾಗಿರ್ತದೆ ವೀಕ್ಷಕರೇ. ಹಾಗಾದರೆ ಇವತ್ತು ನಿಮಗೆ ಏನೇ ಮಾಡಿದ್ರೂ ಕೂಡ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣೋಕ್ಕಾಗ್ತಾ ಇಲ್ಲ, ಸಂಕಷ್ಟಗಳಾಗ್ತಾ ಇದೆ, ಲಾಸ್ ಮೇಲೆ ಲಾಸನ್ನು ನೋಡ್ತಾನೇ ಇದ್ದೀರಾ. ಇದರಿಂದ ಸಾಲ ಬಾಧೆ ಹೆಚ್ಚಾಗ್ತಾನೇ ಇದೆ. ಸೊ ಆದಾಯದ ಮೂಲ ತೆರೀತಾ ಇಲ್ಲ, ಅವಕಾಶಗಳು ಬರ್ತಾ ಇಲ್ಲ, ದೊಡ್ಡ ದೊಡ್ಡ ಬಂಡವಾಳಗಳನ್ನು ಹಾಕೋಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮದು ಒಂದು ಅಂಗಡಿ ಚೆನ್ನಾಗಿ ನಡೀತಾ ಇದೆ, ಅದನ್ನು ನೋಡಿ ಇನ್ನೊಂದು ಮಾಡಿದ್ವಿ ನಾವು ವ್ಯಾಪಾರವನ್ನು, ಇದೇ ಥರ ನಡಿಬೇಕು ಅನ್ನುವಂಥದ್ದು ಬಹಳ ಜನಗಳ ಆಸಕ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ವ್ಯವಸ್ಥೆಯನ್ನು ನೀವು ನೋಡಬೇಕಾದ್ರೆ ಇವತ್ತು ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿಯನ್ನು ಕಾಣಬೇಕು. ಮತ್ತು ಇವತ್ತು ನಿಮ್ಮ ವ್ಯಾಪಾರ ವ್ಯವಹಾರ ಏಕಾಏಕಿ ಡೌನ್ ಆಗಿಬಿಟ್ಟಿದೆ. ಲೈಕ್ ನಿಮ್ಮ ವ್ಯಾಪಾರ ವ್ಯವಹಾರದ ಮೇಲೆ ಜನಗಳ ಕೆಟ್ಟ ದೃಷ್ಟಿಯಾಗಿರ್ಬೋದು, ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳ ಮೇಲೆ ಕೆಲವೊಂದಷ್ಟು ತಾಂತ್ರಿಕ ಪ್ರಯೋಗಗಳು ಸಹ ನಡೆದಿರ್ಬೋದು,
ಅಥವಾ ನಿಮ್ಮ ಹಿತಶತ್ರುಗಳಿಂದಾಗಿ ಕೆಲವೊಂದಷ್ಟು ದೃಷ್ಟಿಬಾಧೆಗಳು ಜೊತೆಗೆ ತಾಂತ್ರಿಕ ಪ್ರಯೋಗಗಳಿಂದ ನಿಮ್ಮ ವ್ಯವಹಾರ ನಾಶ ಮಾಡಲಿಕ್ಕೆ ಹೋಗಿರ್ಬೋದು. ಸೊ ಚೆನ್ನಾಗಿ ನಡೀತಾ ಇದ್ದದ್ದು ನಡೀತಾ ಇಲ್ಲ, ಮಾಡಬೇಕಾಗಿರುವಂಥ ವ್ಯಾಪಾರ ವ್ಯವಹಾರ ಬಂಡವಾಳ ಹಾಕಿದ್ದೀನಿ ಹಂಗೆ ಕುತ್ಕೊಂಡು ಮಾಡೋಕ್ಕಾಗ್ತಾ ಇಲ್ಲ. ಸೊ ಆ ಕಡೆ ಹೋಗೋದಕ್ಕೆ ಜ್ಞಾನನೇ ಬರ್ತಾ ಇಲ್ಲ ಅನ್ನುವಂತಹ ಎಷ್ಟೋ ಕಂಪ್ಲೇಂಟ್ಸ್ಗಳನ್ನು ನಾವು ನೋಡಿದ್ದೀವಿ ವೀಕ್ಷಕರೇ. ಹಾಗಾದರೆ ಇವತ್ತು ಈ ವ್ಯಾಪಾರ ವ್ಯವಹಾರ ಅಭಿವೃದ್ಧಿಯನ್ನು ಕಾಣಬೇಕಂದ್ರೆ ಏನು ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಇದರಿಂದ ರಕ್ಷಣೆಯನ್ನು ಹೊಂದಬೇಕು? ಸೊ ನಮಗೆ ದೈವಿಕ ಬಲ, ನಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಲಿಕ್ಕೆ ಒಂದು ವಿಶೇಷವಾದಂತಹ ಬಲ ಹೇಗೆ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ನೋಡಿ. ಎಷ್ಟೋ ಜನಗಳು ಇವತ್ತಿನ ದಿನ ನಿಜ ಹೇಳಬೇಕಂದ್ರೆ ಅವರ ಕುಲ ದೈವ ದೇವರುಗಳನ್ನು ಮರ್ತೇ ಬಿಟ್ಟಿರ್ತಾರೆ ವೀಕ್ಷಕರೇ. ಸೊ ಅದನ್ನು ಬಿಟ್ಟು ಸುಮ್ಮನೆ ಅಲ್ಲಿ ಹೋದೆ ಇಲ್ಲೋದೆ, ಅದ್ಯಾವುದೋ ದೇವಸ್ಥಾನ ಹೇಳಿದ್ರು ಅಲ್ಲೋಗಿ ಬಂದುಬಿಟ್ರೆ ತುಂಬ ಚೆನ್ನಾಗಿ ವ್ಯಾಪಾರ ಆಗಿಬಿಡುತ್ತೆ, ಇಲ್ಲೋಗಿ ಬಂದುಬಿಟ್ರೆ ತುಂಬ ಚೆನ್ನಾಗಿ ಜನ ಆಕರ್ಷಣೆ ಆಗಿಬಿಡ್ತಾರೆ, ನನ್ನ ಅಂಗಡಿಯಲ್ಲಿರೋ ಸಾಮಾನುಗಳು, ನಾನು ಮಾಡ್ತಾ ಇರೋ ವ್ಯಾಪಾರಗಳು, ನನಗೊಂದು ಒಳ್ಳೊಳ್ಳೆ ಆಫರ್ಗಳು ಎಲ್ಲ ಬಂದುಬಿಡುತ್ತೆ ಅನ್ನುವಂತಹ ನಿಟ್ಟಲ್ಲಿ ಮಾಡ್ತಾ ಇರ್ತಾರೆ. ಅದೆಲ್ಲ ಸುಳ್ಳು ವೀಕ್ಷಕರೇ. ಇವತ್ತಿನ ದಿನ ನೀವು ನೋಡಿ, ಎಷ್ಟು ಶ್ರಮಪಟ್ಟು ನೀವು ಮಾಡ್ತಿರೋ, ಎಷ್ಟು ಒಂದು ಆಲೋಚನೆಯಿಂದಾಗಿ ದೈವಿಕ ಬಲವನ್ನು, ನಿಮ್ಮ ಕುಲ ದೈವದ ಆಶೀರ್ವಾದಗಳನ್ನು ಇಟ್ಕೊಂಡು ಮಾಡ್ತಿರೋ, ಅದೇ ನಿಮಗೆ ಒಂದು ಶಾಶ್ವತವಾಗಿ ನಿಲ್ಲುವಂಥದ್ದಾಗಿರುತ್ತೆ. ಹಾಗಾಗಿ ನಾನು ಇವತ್ತಿನ ದಿನ ಎಲ್ಲೂ ಹೋಗದೆ ನಿಮ್ಮ ಮನೆಯಲ್ಲಿ ಇಟ್ಕೊಂಡೇ, ನಿಮ್ಮ ಅಂಗಡಿಯಲ್ಲಿ ಇಟ್ಕೊಂಡೇ, ಅಂಗಡಿಯಲ್ಲಿರುವಂಥದ್ದನ್ನು ಇಟ್ಕೊಂಡು ಅಂಗಡಿಯಲ್ಲೇ ಮಾಡುವಂಥ ಒಂದು ಸಣ್ಣ ತಂತ್ರವನ್ನು ನಾನು ಹೇಳ್ತೇನೆ ವೀಕ್ಷಕರೇ. ಈ ಒಂದು ತಂತ್ರ ಮಾಡಿದ್ರೆ ಸಾಕು, ನಿಮ್ಮ ಅಂಗಡಿ ಮೇಲೆ ಯಾವುದೇ ಥರದ ಕೆಟ್ಟ ದೃಷ್ಟಿಗಳು ಬಿಡೋದಿಲ್ಲ, ಯಾರು ನಿಮ್ಮ ಅಂಗಡಿ ಮೇಲೆ ಯಾವುದೇ ಥರದ ಪ್ರಯೋಗಗಳು ಮಾಡಿದ್ರೂ ತಟ್ಟೋದಿಲ್ಲ. ಜೊತೆಗೆ ಈ ಒಂದು ತಂತ್ರದಿಂದ ಜನಾಕರ್ಷಣೆಯಾಗಿ ನಿಮ್ಮ ಒಂದು ವ್ಯಾಪಾರಗಳು ಅಥವಾ ಯಾವುದೇ ಥರದ ಒಂದು ಉದ್ಯಮಗಳಾಗಿರ್ಬೋದು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದಾಗ್ತಾ ಹೋಗ್ತದೆ. ಮತ್ತು ನಿಮ್ಮ ಅಂಗಡಿಯಲ್ಲಿ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಇರುವಂತಹ ಸಹೋದ್ಯೋಗಿಗಳು, ನಿಮ್ಮ ಸಹಚರರು ನಿಮ್ಮ ಕಂಟ್ರೋಲಲ್ಲಿರ್ತಾರೆ. ಜೊತೆಗೆ ಅವರು ಪ್ರಾಮಾಣಿಕವಾಗಿ ದುಡಿಯುವಂಥವರಾಗ್ತಾರೆ. ಸೊ ಇದರಿಂದ ಹೆಚ್ಚಿನ ಲಾಭವನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತಾ, ಏನಪ್ಪ ಒಂದು ಸರಳವಾದಂತಹ ತಂತ್ರ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಹಳ ಸುಲಭವಾದಂತಹ ತಂತ್ರ ಇದಾಗಿರ್ತದೆ. ಏನು ಮಾಡಬೇಕು ಅಂತಂದರೆ, ಯಾವುದಾದರೂ ಒಂದು ಮಂಗಳವಾರ ವೀಕ್ಷಕರೇ ನೋಡಿ, ಮಂಗಳವಾರದ ದಿನವೇ ಈ ಒಂದು ತಂತ್ರವನ್ನು ಮಾಡಬೇಕು. ಏನು ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಹೋದಾಗ ನಿಮಗೆ ಸಿಗುತ್ತೆ ಎಡಮುರಿ ಬಲಮುರಿ ಅಂತ ಕೇಳಿರ್ಬೋದು. ಈ ಎಡಮುರಿ ಬಲಮುರಿಗಳನ್ನು ಅಂದರೆ ಒಂದು ಜೊತೆ ಎರಡೂ ಸೇರಿ ಒಂದು ಜೊತೆ ಅಂತಹದ್ದನ್ನು ಒಂದು 6 ಜೊತೆಯನ್ನು ತೆಗೆದುಕೊಳ್ಳಿ, ಅಂದರೆ ಒಂದು 12 ಆಗ್ತದೆ. ಅರ್ಥಾಯ್ತಾ? ಈ ಎಡಮುರಿ ಬಲಮುರಿಯನ್ನು ತೆಗೆದುಕೊಂಡು ಅದನ್ನು ನೀಟಾಗಿ 3 ಎಳೆಯ ದಾರ, ಅಂದರೆ 3 ಕಲರ್ ಇರುತ್ತೆ ದಾರದಲ್ಲಿ, ಕೆಂಪು ಕಪ್ಪು ಬಿಳಿ ಈ ರೀತಿಯಲ್ಲಿ 3 ವರ್ಣದಲ್ಲಿ ದಾರ ಇರ್ತದೆ. ಆ ದಾರವನ್ನು ತೆಗೆದುಕೊಳ್ಳಿ. ಸೊ ಅದನ್ನು ಸಂಪೂರ್ಣವಾಗಿ ಏನು ಮಾಡಿ, ಒಂದು ಕಟ್ಟಿಗೆಯ ಗಂಟನ್ನು ಹೇಗೆ ಕಟ್ತೀವೋ ಆ ರೀತಿ ಅದನ್ನು ಗಂಟನ್ನು ಕಟ್ಕೊಳ್ಳಿ. ಆ ಗಂಟನ್ನು ಕಟ್ಕೊಂಡ ನಂತರ ನಿಮ್ಮ ಕುಲ ಅಥವಾ ಮನೆಯ ದೇವರು ಅಂತ ಏನಿರ್ತದೆ ಅದರ ಒಂದು ಚಿತ್ರಪಟ, ನಿಮ್ಮ ಮನೆಯ ಕುಲ ದೈವಕ್ಕೆ ಹೋಗಬೇಕು ಅಂತೇನಿಲ್ಲ. ಸೊ ಗುರುಗಳೇ ನಾವು ಇಲ್ಲಿದ್ದೀವಿ, ನಮ್ಮ ಮನೆ ದೇವ್ರು ನೋಡಿದ್ರೆ 500 ಕಿಲೋಮೀಟ್ರ್ ದೂರದಲ್ಲಿದೆ, ನಾವು ಹೆಂಗೆ ಹೋಗಬೇಕು ಅನ್ನುವಂಥ ಆತಂಕ ಪಡಬೇಡಿ. ನಿಮ್ಮ ಕುಲ ದೈವ ದೇವರುಗಳ ಒಂದು ಚಿತ್ರಪಟವನ್ನು ನಿಮ್ಮ ಮುಂದೆ ಇಟ್ಕೊಂಡು ಆ ಒಂದು ಗಂಟನ್ನು ಅದ್ರ ಮುಂದೆ ಇಟ್ಟು ಅದಕ್ಕೆ ಕುಂಕುಮ ಅರಿಶಿಣ ಗಂಧಾದಿಗಳಿಂದ ಪೂಜೆಯನ್ನು ಮಾಡಿ, ನಮಗೆ ಯಾವುದೇ ಕೆಟ್ಟ ದೃಷ್ಟಿ ನಮ್ಮ ವ್ಯವಹಾರದ ಮೇಲೆ, ವ್ಯಾಪಾರದ ಮೇಲೆ, ಅಂಗಡಿ ಮುಗ್ಗಟ್ಟುಗಳ ಮೇಲೆ ಯಾವುದೇ ಥರದ ದೃಷ್ಟಿ ಬರಬಾರ್ದು ಅಂಥೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಒಂದು ಗಂಟನ್ನು ವೀಕ್ಷಕರೇ, ಆ ಒಂದು ಗಂಟನ್ನು ಏನು ಮಾಡಬೇಕು, ನಿಮ್ಮ ವ್ಯಾಪಾರ ಮಾಡುವಂಥ ಸ್ಥಳ ಅಥವಾ ಅಂಗಡಿ ಮುಗ್ಗಟ್ಟುಗಳ ಮುಖ್ಯ ದ್ವಾರದ ಒಳಭಾಗಕ್ಕಾದಂಗೆ ಮೇಲ್ಗಡೆ ಅದನ್ನು ಕಟ್ಟಿಬಿಡಬೇಕು. ಈ ರೀತಿಯಾಗಿ ಕಟ್ಟಿದ ನಂತರ ಪ್ರತಿನಿತ್ಯ ಅದಕ್ಕೆ ಧೂಪಾದಿ ದೀಪಗಳನ್ನು ತೋರಿಸ್ತಾ ಇರಬೇಕು. ಸೊ ಧೂಪವನ್ನು ತೋರಿಸ್ತಾ ಇರಬೇಕು, 2 ಗಂಧದ ಕಡ್ಡಿಯನ್ನು ಬೆಳಗ್ತಾ ಇರಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ಯಾವುದೇ ಥರದ ಕೆಟ್ಟ ದೃಷ್ಟಿಗಳು ನಿಮಗೆ ತಗುಲೋದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ಬೋದು, ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ಬೋದು, ಒಂದು ಒಳ್ಳೆಯ ರೀತಿಯಲ್ಲಿ ಲಾಭದಾಯಕವಾಗಿ ನೀವು ಬದುಕ್ಬೋದು. ನಷ್ಟ ಅನ್ನುವಂಥದ್ದು ವ್ಯಾಪಾರದಲ್ಲಿ ನೀವು ನೋಡೋಕ್ಕಾಗಲ್ಲ. ಅಂತಹ ಪವರ್ಫುಲ್ ಆದಂತಹ ಒಂದು ದೈವಿಕ ತಂತ್ರ ಇದಾಗಿರ್ತದೆ ವೀಕ್ಷಕರೇ. ಹಾಗಾಗಿ ಈ ಒಂದು ಸುಲಭವಾದಂತಹ ತಂತ್ರವನ್ನು ಮಾಡಿಕೊಂಡು ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ತೊಂದರೆಯನ್ನು ಪಡ್ತಾ ಇದ್ದಾರೆ, ಏನು ಮಾಡೋಕ್ಕೆ ಹೋದರೂ ಅವ್ರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣೋಕ್ಕಾಗ್ತಾ ಇಲ್ಲ ಅಂಥವ್ರಿಗೆ ತಪ್ಪದೇ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆ ವ್ಯಕ್ತಿಯ ಬದುಕಿಗೆ ದಾರಿಯನ್ನು ಮಾಡಿಕೊಟ್ಟಂತಹ ಪುಣ್ಯ ನಿಮಗೆ ಸಿಗ್ತದೆ ಅಂತ ಹೇಳ್ತಾ, ಹಾಗೆ ಇದಲ್ಲದೆ ಯಾವುದೇ ಥರದ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು
ಮುಕ್ತವಾಗಿ ನಮ್ಮೊಟ್ಟಿಗೆ ನೀವು ಸಮಾಲೋಚನೆಯನ್ನು ಮಾಡ್ಕೋಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ. ನಾವಿರುವಂತಹ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಸಹ ಲಭ್ಯವಿರ್ತಕ್ಕಂಥದ್ದು. ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.